ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನಕ್ಕೆ ಸಮನಾದುದು ಬೇರೊಂದಿಲ್ಲ ಅಂತ. ಈಗ ನಾವು ಧಾರ್ಮಿಕ ಜ್ಞಾನವನ್ನ ಪಡೆಯಲಿಕ್ಕೆ ಯಾರನ್ನ ಸ್ವಾಗತಿಸಬೇಕು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಇವತ್ತು ಸೋಮವಾರ, ಜೊತೆಗೆ ಸಂಕಷ್ಟಹರ ಚತುರ್ಥಿ ಕೂಡ ಹೌದು. ಹಾಗಾಗಿ ಬಹಳನೇ ವಿಶೇಷ ಮಾಹಿತಿ ನೀವು ನೀಡ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ದೈವಾನುಗ್ರಹ ಭಕ್ತ ಪ್ರಿಯರಿಗೆ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ಬಹಳ ಮೆಚ್ಚುಗೆಯಾಗಿರ್ತಕ್ಕಂಥ ದಿನ. ಏನು ಅಂದರೆ ಸಂಕಷ್ಟಹರ ಚತುರ್ದಶಿ. ಆ ಸಂಕಷ್ಟಗಳನ್ನು ಓಡಿಸ್ತಕ್ಕಂಥವನು ಸಾಕ್ಷಾತ್ ಮಹಾಗಣಪತಿ. ಸೋಮವಾರ, ಚಂದ್ರನ ವಾರ. ಚಂದ್ರ ಸಾಕ್ಷಾತ್ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥವನು. ಈ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥವನು ಜೀವನದಲ್ಲಿ ಯಾವತ್ತಾದರೂ ಅಗಾಢವಾಗಿ ಇರತಕ್ಕಂಥ ಪ್ರಭಾವವನ್ನು ಬೀರ್ತಾನೆ. ಒಳ್ಳೆಯ ಸಮಯ ಇದ್ದಾಗ ಒಳ್ಳೆಯದಾಗಿ ಬೀರ್ತಾನೆ, ಕೆಟ್ಟ ಸಮಯ ಇದ್ದಾಗ ಕೆಟ್ಟದಾಗಿ ಬೀರ್ತಾನೆ. ಇಡೀ ಜಗತ್ತಿನ ಮನಸ್ಸಿನ ಮೇಲೆ ಪ್ರಭಾವ ಬಹಳ ಮುಖ್ಯ. ಇಂಥ ಒಂದು ಸಂಕಷ್ಟಹರ ಚತುರ್ದಶಿಯಲ್ಲಿ ನಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಮನಸ್ಸು ಯಾವತ್ತೂ ಸ್ಥೀಮಿತವಾಗಿ ಇಡಲಿ ಅಂತ ನಾವು ಭಗವಂತನ ಸ್ಮರಣೆ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನೂ ಯಾವತ್ತೂ ಉಪ್ಪು ಖಾರ ತಿಂದೇ ಇರತಕ್ಕಂಥ ದೇಹ ಅಲ್ಲವೇ ಅಲ್ಲ. ಒಳ್ಳೆಯ ಸಮಯದಲ್ಲಿ ಒಳ್ಳೆಯದನ್ನು ಮಾತಾಡ್ತೀವಿ, ಒಳ್ಳೆಯ ಸಮಯದಲ್ಲಿ ಇಲ್ಲದೇ ಇದ್ದಾಗ, ಕೆಟ್ಟ ಮನಸ್ಸು ಬಂದಾಗ ಅಥವಾ ಯಾವ ಕಾಲಕ್ಕೂ ಮನೋವ್ಯಥೆ ಆದಾಗ ಜೀವನದಲ್ಲಿ ಪರಿಣಾಮ ಬೇರೆ ಆಗುತ್ತೆ. ಇಂಥ ಒಂದು ವ್ಯಥೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಗಿರ್ತಕ್ಕಂಥದ್ದು. ಸತ್ಯ ಅಸತ್ಯಗಳ ಮಧ್ಯದಲ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥವನು ಮಹಾಗಣಪತಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗಜಾನನಂ ಭೂತಗಣಾಧಿಪಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇವತ್ತಿನ ದಿವಸ ಇಂಥ ಒಂದು ಮಹಾಗಣಪತಿ ನಿರ್ವಿಘ್ನವಾಗಿ ಕಾರ್ಯಕ್ರಮವನ್ನು ನಡೆಸಲಿ. ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಿಮ್ಮೆಲ್ಲರಿಗೂ ಹೊಸತನವನ್ನು ಮೂಡಿಸ್ತಕ್ಕಂಥ ಜಿ ಕನ್ನಡ ವಾಹಿನಿ ಮುಖಾಂತರವಾಗಿ ನೀವು ಈ ಹೊಸತನ್ನು ನೋಡ್ತಾ ಇದ್ದೀರ. ಇವತ್ತಿನಿಂದ ಹೊಸದಾಗಿ ಹೊಸ ರೂಪಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಮನಸ್ಸು ನಾವುಗಳು. ಇದು ದಿನಗಳು ಕಳೀತಾ ಹೋಗುತ್ತಂತೆ. ಒಂದು ವರ್ಷ ಹೇಗೆ ಕಳೆಯುತ್ತೆ ಗೊತ್ತಾಗಲ್ಲ. ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯಣಕ್ಕೆ ಬಂದಾಗ ಅಥವಾ ದಕ್ಷಿಣಾಯಣ ಪುಣ್ಯಕಾಲ ಉತ್ತರಾಯಣಕ್ಕೆ ಬಂದಾಗ ಹೀಗೆ ಹಬ್ಬಗಳು ವಾತಾವರಣ. ಆಷಾಢ ಮಾಸ ಕಳೆದು ಹೋಗ್ತಾ ಇದ್ದಾಗ ಪ್ರತಿಯೊಬ್ಬರ ಜೀವನದಲ್ಲಿ ಆ ಕತ್ಲು ಹೊಟ್ಟೋಗ್ತಾ ಇದೆ. ಇನ್ನೇನು ಬೆಳಕು ಬಂದ್ಬಿಡುತ್ತೆ ಅಂದರೆ ಶ್ರಾವಣ ಮಾಸ ಫಸ್ಟ್ ಕ್ಲಾಸಾಗಿ ಅರಳ್ತಾ ಇರುತ್ತೆ ಹಬ್ಬದ ವಾತಾವರಣ. ಅದಕ್ಕೆ ಆಷಾಢ ಮಾಸದ ಕತ್ತಲು, ಜೀವನದ ವಿರಸ, ಪರಿಪೂರ್ಣತೆ ಅನ್ನತಕ್ಕಂಥದ್ದು ಎಲ್ಲವೂ ಆಷಾಢ ಮಾಸದ ಅಭಿವೃದ್ಧಿಗಾಗಿ ಸ್ಮರಣೆ ಮಾಡ್ಕೋಬೇಕು. ಯಾಕೆ ಆಷಾಢ ಮಾಸ ಅಂದರೆ ಆಷಾಢ ಮಾಸದಿಂದ ಶ್ರಾವಣಕ್ಕೆ ಬಂದಾಗ ನಮ್ಗೆ ಆಗ್ತಕ್ಕಂಥದ್ದು ವಿನೋಹ ಅಂದರೆ ಏನು? ಭಗವಂತನ ಕೃಪಾ ಕಟಾಕ್ಷ. ಆವತ್ತಿನ ದಿವಸ ದೇವತಾ ಪೂಜಾ. ಆದರೆ ಆಷಾಢ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವತೆಗಳು ಭೂಲೋಕದಲ್ಲಿ ವಾಸವಾಗ್ತಾರೆ. ಎಂಥ ಒಂದು ವೈಶಿಷ್ಟ್ಯತೆ! ಈ ಭೂಲೋಕದಲ್ಲಿ ವಾಸವಾಗಿರ್ತಕ್ಕಂಥ ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ, ಆಷಾಢದಲ್ಲಿರ್ತಕ್ಕಂಥ ಅಮಾವಾಸ್ಯೆ ಬಹಳ ಶ್ರೇಷ್ಠತೆ, ಆಷಾಢದಲ್ಲಿರ್ತಕ್ಕಂಥ ಏಕಾದಶಿ ಪರಮಚೇಷ್ಠತೆ, ಆಷಾಢದಲ್ಲಿರ್ತಕ್ಕಂಥ ಪೌರ್ಣಮಿ ಪೂರ್ಣಚಂದ್ರ ಬಹಳ ಶ್ರೇಷ್ಠತೆ. ಹೀಗೆ ಅಮಾವಾಸ್ಯೆ ಪೌರ್ಣಮಿಯಿಂದ ಹಿಡಿದು ಎಲ್ಲ ದಿನಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದೇವತೆಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಆಷಾಢ. ಈ ಆಷಾಢ ಮಾಸದಲ್ಲಿ ತ್ರಿಶೂಲ ಅಂತ ಕರಿತೀವಿ. ಈ ತ್ರಿಶೂಲ ಅಂತಕ್ಕಂಥದ್ದು ಪರಮೇಶ್ವರನ ಹತ್ರ, ಪಾರ್ವತಿ ಹತ್ರ, ಶಕ್ತಿ ಅಂಶನಾಗಿರ್ತಕ್ಕಂಥ ಜಗನ್ಮಾತೆ ಹತ್ರ ಇರುತ್ತೆ. ಆದರೆ ದೇವತೆಗಳು ಯಾವ್ಯಾವ ಶಕ್ತಿಯನ್ನು ಯಾವ್ಯಾವ ಸಮಯಕ್ಕೆ ತಗೊತಾರೋ ಆ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತಂತೆ. ಅಂದರೆ ಆಷಾಢ ಸೋಮವಾರದಲ್ಲಿ ಇವತ್ತು ಒಂದು ವೈಶಿಷ್ಟ್ಯತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸೋಮವಾರ ಆಷಾಢ ಮಾಸ ಬಂದಾಗ, ಶ್ರಾವಣಕ್ಕೆ ಮೊದಲು ಬಂದಾಗ ಬಹಳ ವಿಶೇಷ ಅಂದರೆ ಸಂಕಷ್ಟಹರ ಚತುರ್ದಶಿ ಆಷಾಢದಲ್ಲಿ ಬಂದಿದೆ.
ಆಷಾಢದಲ್ಲಿ ಸಂಕಷ್ಟ ಚತುರ್ದಶಿ ಅಂದರೆ ಕೆಲವರಿಗೆ ಆಷಾಢ ಭೂತೆಗಳು ಅಂತ ಕರಿತೀವಿ, ಹೌದಾ? ಅಂದರೆ ಅವರು ಮನಸ್ಸನ್ನು ಯಾವ ಕಾಲಕ್ಕೂ ಕಲ್ಮಶ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಮನಸ್ಸನ್ನ ಗಂಡು ಕಲ್ಲ ಇದ್ದ ಹಾಗೆ, ಗಟ್ಟಿ ಪಿಂಡ ಇದ್ದ ಹಾಗೆ ಅದನ್ನು ಯಾವ ಕಾಲಕ್ಕೂ ಕದಲಿಸದೇ ಇರೋರು. ಕೆಲವರು ವೈರಾಗ್ಯ ಜೀವನ, ಅಯ್ಯೋ ಇಷ್ಟೇ ನಮ್ಮ ಮನಸ್ಸು ಬಿಡಿಪ್ಪ, ನಮಗೇನೂ ಬೇಡ ಅನ್ನೋರು ಇರ್ತಾರೆ. ಇದೇ ರೀತಿ ಆ ಮನಸ್ಸಿನ ಪ್ರಭಾವ ಬೀರತಕ್ಕಂಥ ಮಹಾಗಣಪತಿಯು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಸಂಕಷ್ಟಹರ ಚತುರ್ದಶಿಯನ್ನು ಮಾಡಿಕೊಂಡ್ರೆ ಇನ್ನಷ್ಟು ವಿಶೇಷತೆ. ಈ ವಿಶೇಷತೆ ಸಾಕ್ಷಾತ್ ಲಕ್ಷ್ಮೀ ರಮಣ ಅಂತ ಕರಿತೀವಿ. ಲಕ್ಷ್ಮೀ ರಮಣ ಯಾರು? ಪಾರ್ವತಿ ಪರಮೇಶ್ವರನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಲಕ್ಷ್ಮೀ ರಮಣ ಭೂಮಿ ಮೇಲೆ ಗಂಡ ಹೆಂಡತಿಯರ ಸಮೇತ ಈ ಆಷಾಢ ಮಾಸದಲ್ಲಿ ಮಹಾಗಣಪತಿಯನ್ನ ಸಂಕಷ್ಟಹರ ಚತುರ್ದಶಿ ಎಂದು ಸ್ಮರಣೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ವಿಧಿವಿಧಾನ. ಹೇಗೆ ಅವರು ಭೂಮಿ ಮೇಲೆ ಬಂದಾಗ ಅಂತ, ಕೃಷ್ಣ, ರುಕ್ಮಿಣಿ, ಸತ್ಯಭಾಮ 3 ಜನ ಭೂಮಿ ಮೇಲೆ ಬಂದಾಗ, ಅಂದರೆ ನೋಡಿ, ಆ ಶ್ರೀನಿವಾಸ ಭೂಮಿ ಮೇಲೆ ಅವತಾರವನ್ನು ತೆಗೆದಾಗ ಈ ಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಮನುಷ್ಯನ ರೂಪದಲ್ಲಿ ಗಣೇಶನ ಸಂಕಷ್ಟಹರ ಚತುರ್ದಶಿ. ರಾಮ, ಸೀತಾ, ವಾಗ್ದೇವಿ ಸಮೇತ ಭೂಮಿಯಲ್ಲಿ ಬಂದಾಗ, ಕಾಡಿನಲ್ಲಿದ್ದಾಗ ಸಂಕಷ್ಟಹರ ಚತುರ್ದಶಿ ಆಷಾಢ ಮಾಸ. ಅದೇ ರೀತಿಯಾಗಿರ್ತಕ್ಕಂಥ ವಾಮನ ರೂಪಿ ಸಾಕ್ಷಾತ್ ವಾಮನ ಮೂರ್ತಿಗಳು ಮಹಾಗಣಪತಿಯ ಸ್ಮರಣೆ ಆಷಾಢ ಮಾಸದಲ್ಲಿ. ಪಾರ್ವತಿ ಪರಮೇಶ್ವರರು ಬೇಡರಾಗಿ ಬಂದಾಗ, ಅವರ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡೋಕ್ಕೆ ಮೊದಲು ಭೂಮಿ ಮೇಲೆ ಬಂದಾಗ ಮಹಾಗಣಪತಿಯ ಸ್ಮರಣೆ, ಅದು ಆಷಾಢ ಮಾಸದಲ್ಲಿ ಮಹಾಗಣಪತಿಯ ಸಂಕಷ್ಟಹರ ಚತುರ್ದಶಿ. ಇದೆಲ್ಲ ಸಂಕಷ್ಟಗಳನ್ನು ದೂರ ಮಾಡುವಷ್ಟು ಮಾತ್ರ ಇತ್ತೆ ಹೊರತು ಗಣಪತಿ ಪೂಜೆ ಸಂಕಷ್ಟಹರ ಚತುರ್ದಶಿ ಅನ್ನೋದು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥದ್ದು ಸಂಕಷ್ಟಹರ ಗಣಪತಿ ಮುಖಾಂತರ. ನಿಮಗೆ ಆ 32 ವಿಧವಾದ ಗಣಪತಿಗಳನ್ನ ಹೇಳುವಾಗ ಈ ವಿಚಾರಗಳು ಹೇಳಿದೆ. ಅದಕ್ಕೆ ನಾಗಯಜ್ಞೋಪವೀತ ಧಾರಣೆಯಾಗಿರೋ ಬ್ರಹ್ಮಚಾರಿ ಮಹಾಗಣಪತಿ, ಅಂದರೆ ಸಿದ್ಧಿ ಬುದ್ಧಿ ಇನ್ನೂ ಬಂದಿಲ್ಲ, ಆಷಾಢ ಮಾಸದಲ್ಲಿ ಏಕಾಂಗಿಯಾಗಿರ್ತಕ್ಕಂಥ ಬ್ರಹ್ಮಚಾರಿತ್ವ ಇರ್ತಕ್ಕಂಥ ಮಹಾಗಣಪತಿ. ಅಂದರೆ ಹೆಣ್ಣು ಮಕ್ಕಳಿಗೆ ವ್ರತ ಪ್ರಾರಂಭಿಸೋಕ್ಕೆ ಮೊದಲು ಅಡಿಕೆ, ಅಂದರೆ ಗುಂಡು ಬಟ್ಲಡಿಕೆ ಅಥವಾ ಹರ್ಷಣದ ಕೊಂಬನ್ನು ಅಥವಾ ಯಾವುದಾದ್ರೂ ಹರ್ಷಣದಲ್ಲಿ ಗೋಪುರಾಕಾರವಾಗಿ ಮಾಡ್ಕೊಳ್ತಕ್ಕಂಥದ್ದು ವಿಧಿವಿಧಾನ. ಇದರಲ್ಲಿ ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಯಾವ ಕಾರ್ಯಕ್ಕೂ ಸರ್ವಕಾರ್ಯ ಸಿದ್ಧಿ ಅಂತ ತಾಯಾದವಳು, ಅಂದರೆ ಮನಸ್ಸು ಅನ್ನೋದು ತಾಯಿ, ಆ ತಾಯಾದವಳು ಹೆಣ್ಣು ಮಕ್ಕಳಿಗೆ ಎಲ್ಲರೂ ತವರು ಮನೆಗೆ ಬಂದಿರತಕ್ಕಂಥವ್ರಿಗೆ ಈ ವ್ರತವನ್ನು ಪ್ರಾರಂಭಿಸ್ತಾರೆ. ಏನು 14 ಸೋಮವಾರ ವ್ರತ ಮಾಡ್ಕೊಳ್ಳಿ, ಅದಕ್ಕೂ ಮೊದಲು ಗಣಪತಿ ವ್ರತ, ಗಣಪತಿನ ಸ್ಮರಣೆ ಮಾಡ್ಕೋಬೇಕು, ಸಂಕಷ್ಟಹರ ಗಣಪತಿ ನಮಃ ಅಂತ. ಅದಾದ ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿ ಸಂಕಷ್ಟಹರ ಗಣಪತಿ ನಮಃ ಮೊದಲನೇ ಪೂಜೆ ಮಾಡ್ಕೋಬೇಕು. ಹೀಗೆ ರಾಜ ಮಹಾರಾಜರ ಕಾಲದಿಂದ ಸಾಧಾರಣ ಮನುಷ್ಯನವರೆಗೂ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಎಲ್ಲರೂ ಆ ದೇವರ ಪೂಜೆಯನ್ನು, ಗಣಪತಿಯ ಸ್ಮರಣೆ ಮೂಲಾಧಾರವನ್ನು ಯಾವ ಕಾಲಕ್ಕೂ ಮರಿಬಾರ್ದು. ಇಂಥ ಒಂದು ಮೂಲಾಧಾರನ ಸಂಕಷ್ಟಹರ ಗಣಪತಿಯನ್ನು ಆಷಾಢದಲ್ಲಿ ಚತುರ್ದಶಿಯಂದು, ಅಂದರೆ ತ್ರಯೋದಶಿಯಂದು ಚತುರ್ದಶಿ ಬಿದ್ದರೆ, ಅಂದರೆ ಉಪರಿ ಬಂದಾಗ ಇನ್ನಷ್ಟು ವಿಶೇಷತೆ. ಇವತ್ತು ನಕ್ಷತ್ರ ಆ ಧನಿಷ್ಠ ಸ್ವರೂಪ. ಧನಿಷ್ಠ ನಕ್ಷತ್ರ ಅಂದರೆ ಯಾರ್ದು? ಯಮಧರ್ಮರಾಜಂದು. ಯಮಧರ್ಮರಾಜನಿಗೆ 2 ನಕ್ಷತ್ರಗಳು, ಭರಣಿ ಮತ್ತು ಧನಿಷ್ಠ. ಇಂಥ ಒಂದು ಧರಣಿ ಅಂದರೆ ಧರಣಿಯ ಆಡ್ತಕ್ಕಂಥವರು ಯಾವತ್ತು ಭರಣಿ. ಆ ವಿಶೇಷ ಅಂದರೆ ಯಮಧರ್ಮರಾಜ ಏಕಾಂಗಿಯಾಗಿದ್ದಾಗ, ಧರ್ಮಚೇತನ ಅಂದರೆ ಅವನು ಒಬ್ಬನೇ ಇದ್ದಾಗ ಯಾವತ್ತಿದ್ದರೂ ಅಪಮೃತ್ಯುಗಳು, ಯಾವ ಕಾಲಕ್ಕೂ ಅಪಾರ ಮೃತ್ಯು ಅಂತ ಕರಿತೀವಿ. ಇದಕ್ಕೆ ನೀವು ಮನಸ್ಸಿನ ಮೇಲೆ ಯಾವತ್ತೂ ಮೃತ್ಯು ಛಲ ಅಂತ ಕರಿತೀವಿ. ಈ ಮೃತ್ಯು ಛಲ ಅಂದರೆ ಯಾರೋ? ಗಣಪತಿ ಏಕಾಂಗಿಯಾಗಿದ್ದಾಗ, ಬ್ರಹ್ಮಚಾರಿತ್ವ ಇದ್ದಾಗ ಅವನಿಗೆ ಕೂಡ ಎಷ್ಟೋ ಕಷ್ಟಗಳನ್ನು ಕೊಟ್ಟಿರ್ತಕ್ಕಂಥ ಮೂಷಿಕಾಸುರ. ಅವನಿಗೆ ನಾಗಯಜ್ಞೋಪವೀತ ಧರಣೆ ಮಾಡಿದ ತಕ್ಷಣ ಅವನು ಸರ್ವಶಕ್ತಿಮಾಂತವಾಗ್ತಾನೆ, ಇಡೀ ಜಗತ್ತಲ್ಲಿ ಸಾಧನೆ ಅಂತ ಆಗ್ತಾನೆ, ಜ್ಞಾನ ಸಿದ್ಧಿಯನ್ನು ಕೊಡ್ತಾನೆ, ಬುದ್ಧಿಯನ್ನು ಅಭಿವೃದ್ಧಿ ಪಡಿಸ್ಕೊತಾನೆ ಈ ಒಂದು ಗಣಪತಿ. ಅದಕ್ಕೆ ಸಂಕಷ್ಟಹರ ಗಣಪತಿ ಚತುರ್ದಶಿ ಎಂದು ನೀವು ಹೆಣ್ಣು ಮಕ್ಕಳಿಗೆ ತಾಯಂದ್ರಾಗಿರೋರು ಮನೆಯಲ್ಲಿ ಸಾಕ್ಷಾತ್ ಈ ವ್ರತವನ್ನು ಮಾಡಿದ್ರೆ ಯಮ ಕೂಡ ಹತ್ರ ಮನೆಗೆ ಸುಳಿಯಲ್ಲ. ಗಂಡನ ಆಯುಸ್ಸು ಅಭಿವೃದ್ಧಿಗಳು ಕ್ಷೇಮ ಪೂರ್ತಿಯಾಗಿ ಮಾಂಗಲ್ಯ ಭಾಗವನ್ನು ಪರಿಪೂರ್ಣವಾಗಿ ಕೊಡ್ತಕ್ಕಂಥದ್ದು. ವ್ರತಗಳು ಯಾವುದೇ ಮಾಡಿಸಿದ್ರು ಮೊದಲನೇದಾಗಿ ಗಣಪತಿ ವ್ರತವನ್ನು ತಾಯಿಂದ್ರು, ಅಂದರೆ ಮನಸ್ಸಾಗಿರ್ತಕ್ಕಂಥ ತಾಯಿಂದ್ರು ಹೆಣ್ಣು ಮಕ್ಕಳಿಗೆ ಹೇಳ್ತಕ್ಕಂಥ ವ್ರತ. ಈ ವ್ರತವನ್ನು ಮನೆಯಲ್ಲಿ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇಷ್ಟೆಲ್ಲ ವ್ರತವನ್ನು ನಾವು ಆಚರಿಸಬೇಕಾದ್ರೆ ಮೊದಲನೇದಾಗಿ ಗಣಪತಿ ಸ್ಮರಣೆ.